ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವೇನಂತೀರ ಅಳ್ಳರಿ ಇವು ಜೋಳದ ಅಳ್ಳರಿ ಮತ್ತು ಗೊಂಜಾಳದಲ್ಲ. ಇವನ್ ಹೆಂಗ್ ಮಾಡೋದು ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ಪ್ಲಸ್ ಇದನ್ನ ನಾವು ಪಂಚಮಿಗೆ ಮಾಡ್ತೇವ್ರಿ. ಇದನ್ನ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರ ಪಂಚಮಿಗೆ. ಉತ್ತರ ಕರ್ನಾಟಕ ಸೈಡ್ ಅಂತೂ ಇದನ್ನ ಪಂಚಮಿಗೆ ಪಕ್ಕ ಮಾಡಬೇಕ್ರಿ. ಯಾಕಂದ್ರೆ ನಾಗಪ್ಪ ಎಡೆ ಹಿಡಿಬೇಕು ಇದನ್ನ. ಇದ್ರಾಗ ಫಸ್ಟ್ ನೀವು ಮಾರ್ಕೆಟಿಗೆ ಹೋದ್ರೆ ಅಳ್ಳಿನ ಜೋಳ ಅಂತ ಸಿಗ್ತದ, ಅದನ್ನ ಕೇಳಿ ಇಸ್ಕೊಂಬರ್ಬೇಕ್ರಿ. ಅಂದ್ರೆ ಇವು ಗಟ್ಟಿ ಇರ್ತಾವ್ರಿ, ಕಾಳ ಚಲೋ ಇರ್ತಾವ ಇವು ಕಾಳು. ಅದಕ್ಕಾಗಿ ಅಳ್ಳಿನ ಜೋಳ ಅಂತ ಹೇಳಿ ಇಸ್ಕೊಂಬರ್ಬೇಕಾಕತಿ. ಇವನ್ ಮೊದ್ಲಕ್ಕ ತೊಗೊಂಬಂದ್ ಕುಳ್ಳ ಮಾರ್ಕೆಟಿಂದ ಕ್ಲೀನ್ ಮಾಡುವಂತ ಕೆಲಸ ಫಸ್ಟ್ ಹೆಣ್ಮಕ್ಳಿಗೆ ಇದ್ದದ ಅಲ್ರಿ. ಅದಕ್ಕೆ ಫಸ್ಟ್ ನಾ ಅದನ್ನ ಕ್ಲೀನ್ ಮಾಡ್ಕೊಳಕತ್ತೀನ್ರಿಪ್ಪ. ಕ್ಲೀನ್ ಅಂದ್ರೆ ಏನು, ಅದ್ರಿಂದ ಏನ್ ಬಾಳ ಹಳ್ಳಗಳು ಏನಾರ ಇದ್ರೆ ಸ್ವಲ್ಪ ಅವನಷ್ಟು ಕ್ಲೀನ್ ಮಾಡ್ಕೊಳ್ಳೋದ್ರಿ ಅಷ್ಟೇ. ಬಾಳ ಹೊತ್ತೇನ್ ಆಗೋದಿಲ್ರಿ ಇದು ಸ್ವಚ್ಛ ಮಾಡೋದು. ಪ್ಲಸ್ ಇವನ್ನ ನಾ ಇದು ತೊಗೊಂಬಂದಿದ್ದು ಜಸ್ಟ್ ಪಾವ್ ಕಿಲೋ ತೊಗೊಂಬಂದೇನ್ರಿ. ಸಾರಿ, ಪಾವ್ ಕಿಲೋ ಅಲ್ಲ, ಅರ್ಧ ಪಾವ್ ಕಿಲೋ ತೊಗೊಂಬಂದಿನಿ. ಅರ್ಧ ಪಾವ್ ಕಿಲೋಕ ನನಗೆ ಎಷ್ಟು ಹಳ್ಳಾಕಾವ್ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಯಾಕಂದ್ರೆ ನಾವು ಪಂಚಮಿಗೆ ಇಷ್ಟ ಮಾಡ್ಕೋತೀವ್ರಿ, ಜಾಸ್ತಿ ಹುರ್ಕೋದಿಲ್ಲ. ಬಾಳ ಹಂಚೋದಿದ್ರಷ್ಟ ನಾವು ಬಾಳ ತೊಗೊಂಬರ್ತೀವಿ. ಇವಾಗ ನಾನು ಅದನ್ನ ನೀರ್ ಕಾಯಕ್ ಇಡಾಕತ್ತೀನ್ರಿ. 1-2 ಚರಿಗೆ ಅಷ್ಟ ನೀರನ್ನ ಕಾಯಕ್ ಇಟ್ಕೊಳಕತ್ತೀನಿ. ಯಾಕಂದ್ರೆ ಇದು ಹೆಸರು ಬರ್ಬೇಕ್ರಿ. ಹೆಸರು ಬಂದ್ರ ಸ್ವಲ್ಪ ಕಾಯ್ಬೇಕು. ಹಿಂಗ್ ಕಾದ್ಮೇಲೆ ಇದಕ್ಕ ನಾವು ಜೋಳ ಏನ ಕ್ಲೀನ್ ಮಾಡಿ ಇಟ್ಕೊಂಡೇವಲ್ಲ ಅದನ್ನ ಹಾಕೋಬೇಕ್ರಿ. ಅಂದ್ರೆ ಇದಕ್ಕ ನಾವು ಉಕ್ಕರ್ಸುದು ಅಂತ ಹೇಳಿ ಕರಿತೀವಿ. ಉಕ್ಕರ್ಸುದು ಅಂದ್ರೆ ಉಕ್ಸುದು ಅಂತ ಹೇಳಿ. ಸೊ ಅದನ್ನ ಮಾತಾಡ್ಕೊಂತ ಆಡ್ಕೊಂತ ಇದು ಉಕ್ಕರ್ಸುದು ಅಂತ ಹೇಳಿ ಹೆಸರು ಬಂದದಷ್ಟೇ. ಸೊ ಇದನ್ನ ನಾವು ಜೋಳನ ಉಕ್ಕರ್ಸ್ಕೊಳತ್ತೀವಿ. ಈಗ ಅದು ಕುದಿಬೇಕು, ಸ್ವಲ್ಪ ಬಾಳ ಆದ್ರೆ ಕುದಿಯೋದಂದ್ರೆ ಜಾಸ್ತಿ ಕುದಿಬೇಕು, ಹಣ್ಣ ಆಗ್ಬೇಕು ಅಂತ ಅಲ್ಲ. ಬಿಸಿನೀರೊಳಗೆ ಹಾಕಿ ತೆಗದ್ರ ಸ್ವಲ್ಪ ಪಳ್ಳಾಗ್ತಾವ ಅನ್ನೋಕ. ಹಾಗೆ ಮೇಲ್ಗಡೆ ಎಲ್ಲ ಇದ್ದ ಗಲೀಜದು ಇದ್ರ ಸ್ವಲ್ಪ ಕ್ಲೀನ್ ಆಗ್ಬಿಡ್ತೈತ್ರಿ. ಅದಕ್ಕಂತ ಹೇಳಿ ಇದನ್ನ ಉಕ್ಕರ್ಸೋದು ಅಂತ ಹೇಳಿ ಮಾಡ್ತೀವಿ. ಇವಾಗ ಸ್ವಲ್ಪ ಬಿಸಿ ಆಗ್ಯದ, ಈಗ ಕರೆಕ್ಟ್ ಆಗ್ಯದ. ಸ್ವಲ್ಪ ಈಗ ಇದ್ದಾಗ ನಾವು ಸೋಸ್ ತಕೊಂಡ್ಬಿಡೋಣ್ರಿ. ಸೋಸ್ ತಕೊಳಕ್ ಏನ್ ಮಾಡ್ಬೇಕು, ಒಂದ್ ಜಾಳಿಗೆ ಅಂತ ಅದೊಂದು ಡಬ್ರಿ ತಗೋಬೇಕು. ತಳಗಡೆ ಒಂದು ಬೇರೆ ಡಬ್ರಿ ಇಡ್ಬೇಕು. ಅದ್ರ ಮೇಲೆ ಇದನ್ನ ಇಟ್ಕೊಂಡು ಸೋಸ್ಕೋಬೇಕು. ಅಂದ್ರೆ ನೀರೆಲ್ಲ ಬಸದ್ ಇಟ್ಕೋಬೇಕ್ರಿ. ಸೊ ಬಸ್ಕೊಂಡ್ಬಿಡ್ಬೇಕು. ಈ ನೀರ್ ಬಸ್ದಿದಂತೂ ಏನ್ ಯೂಸ್ ಇಲ್ಲ. ನೀವ್ ಏನಾರ ಇದು ಗಿಡಕ್ಕದ ಹಾಕೋತಿದ್ರ ಹಾಕೋರಿ, ಅದು ಆರಿದ್ಮೇಲೆ. ನಾ ಅಂತೂ ಈಗ ಇದನ್ನ ಅಷ್ಟನ್ನು ಬಸ್ಕೊಂಡು ತೆಗೆದಿಟ್ಕೊಳಕತ್ತೀನಿ. ಇದನ್ನ ನೀವ್ ಯಾವಾಗ ಮಾಡ್ಬೇಕಂದ್ರೆ ಹಿಂದಿನ ದಿನ ಮಾಡ್ಬೇಕಾಕತ್ರಿ. ನಾಳೆಗೆ ನೀವು ಅಳ್ ಹುರಿತೀರಂದ್ರೆ ಹಿಂದಿನ ದಿನ ಮಾಡ್ಬೇಕು. ಇವಾಗ ನಾನು ಬಸದ್ಕೊಂಡೇನಲ್ಲ, ಇನ್ ಆರಿಸ್ಕೋಬೇಕು. ಆರಿಸ್ಕೊಳಕ್ ಒಂದ್ ಕಾಟನ್ ಬಟ್ಟೆ ಹಾಕೊಂಡು ಅದ್ರ ಮೇಲೆ ಆರ್ ಹಾಕೋಬೇಕು. ಆರ್ ಹೆಂಗ್ ಹಾಕೋಬೇಕಂದ್ ಪೂರ ತೆಳುವಂಗ ಸೋರ್ಕೋಬೇಕ್ರಿ. ನಾವ್ ದಪ್ಪ ಹಂಗ ಇಡೋಂಗಿಲ್ಲ. ಯಾಕಂದ್ರೆ ಇದನ್ನ ಮಾಡೋದ ರೀತಿಯನ್ನ ಹಂಗ. ಬೆಳಗ್ಗೆ ನೀವು ಉಕ್ಕೋಸಿದ್ರೆ ಅಟ್ಲೀಸ್ಟ್ ಬ್ಯಾಸ್ಗ್ಯಾಗ ನಡಿತೈತ್ರಿ. ಬೆಳಗ್ಗೆ ಉಕ್ಕೋಸ್ಕೊಂಡು ನೀವು ಸಂಜೆ ಮುಂದ್ ಹುರ್ಕೋಬಹುದು ಬ್ಯಾಸ್ಗ್ಯಾಗಾದ್ರೆ. ಈಗ ನಾವ್ ಪಂಚಮಿ ಬರೋದ ಮಳೆಗಾಲದಾಗ್ರಿ. ಹಿಂಗಾಗಿ ಹಂಗ ಬೆಳಗ್ಗೆ ಮಾಡ್ಕೊಂಡು ಸಂಜೆ ಮುಂದೆ ಹುರಿಯೋಷ್ಟ ಇರೋದಿಲ್ಲ. ಅದಕ್ಕೆ ಹಿಂದಿನ ದಿನಾನ ಹುರ್ಕೋಬೇಕಾಕೈತಿ. ಸರಿ, ಹಿಂದಿನ ದಿನಾನ ಕುದಿಸಿಟ್ಕೊಂಡು ಈ ರೀತಿಯಾಗಿ ಮಾಡ್ಕೋಬೇಕು. ಮಾರನೇ ದಿವಸ ನಾವು ಅಳ್ ಹುರಿಬೇಕಾಕತ್ರಿ. ಅದಕ್ಕಂತ ಹೇಳಿ ನಾ ಹಿಂದಿನ ದಿನಾನ ಇದನ್ನ ಈ ರೀತಿ ಉಕ್ಕರ್ಸ್ಕೊಂಡೇನಿ. ಇದನ್ನ ಚಂದಂಗ ಹಿಂಗ ತೆಳುವಂಗ ಸವರ್ಕೋಬೇಕ್ರಿ. ಪೂರ ತೆಳ್ಳಗ ಪೇಪರ್ ಗತಿ ಆಗ್ಬೇಕು ನೋಡ್ರಿ. ಒಂದೊಂದ್ ಅಗಳ ಅಷ್ಟ ಇರ್ಬೇಕು, ಒಂದ್ ಅಗಳ ಮ್ಯಾಲ ಇನ್ನೊಂದ್ ಅಗಳ ಇರ್ಬಾರ್ದು. ಇವಾಗ ಮಾನೇ ದಿನ ರೀ ಇದು ಪೂರ ಎಲ್ಲ ಒಣಗ್ಯದ. ನಾನ್ ಹಿಂಗ ತೋರಿಸ್ತೀನಿ ನೋಡ್ರಿ. ಪೂರ ಎಲ್ಲ ಡ್ರೈ ಆಗ್ಯದ. ಸೊ ಈ ರೀತಿ ಡ್ರೈ ಆಗ್ಬೇಕು, ಸ್ವಲ್ಪನು ನೀರಿನ ಅಂಶ ಇರಬಾರ್ದು. ಹಿಂಗಿದ್ದಾಗ ಇದನ್ನ ನಾವು ಅಳ್ ಹುರಿಯೋಕೆ ಕರೆಕ್ಟ್ ಆಗ್ಯದ ಅಂತ ಹೇಳಿ ಅರ್ಥ ರೀ. ಈಗ ನಾವ ಒಂದು ಡಬ್ರಿ ತಗೋಬೇಕು. ಜಸ್ಟ್ ಒಂದು ಅಗ್ಗಲ್ ಒಂದ್ ಯಾವ್ದೋ ನಿಮ್ದ ಮನ್ಯಾಗಿರೋ ಕೆಬ್ನದ ಅಥವಾ ಈ ತರ ಅಲ್ಯೂಮಿನಿಯಂದು ತಗೋರಿ. ಸ್ಟೀಲಿನ ಆದ್ರೆ ಏನಾಗತ್ತ, ಹೊತ್ ಬಿಡ್ತಾವ್ರಿ. ಸೊ ಸ್ಟೀಲಿನ್ ಬೇಡ, ಅದನ್ನ ಅವಾಯ್ಡ್ ಮಾಡ್ರಿ. ಅಥವಾ ಮಣ್ಣಿಂದ ಏನಾರ ದೊಡ್ಡದಿತ್ತಂದ್ರ ನೀವು ಇಟ್ಕೋಬಹುದ್ರಿ. ನಮ್ಮ ಮನ್ಯಾಗಿದ ಅಲ್ಯೂಮಿನಿಯಂ ಇತ್ತು. ಇದನ್ನ ಸ್ವಲ್ಪ ಜಸ್ಟ್ ಒಂದು ಬಗ್ಸಿ ಒಳಗಿನ ಅಷ್ಟ ತಗೋಬೇಕ್ರಿ. ಇದನ್ನ ಜೋಳ ಬಾಳ ಅಷ್ಟ ಹಾಕೊಳಕ್ ಹೋಗ್ಬಾರ್ದು. ಯಾಕಂದ್ರ ಚಟ ಚಟ ಅಂತ ಸಿಡಿಯಕ್ ಸ್ಟಾರ್ಟ್ ಆಕಾವ್ರಿ. ಅವು ಸಿಡಿಯೋ ಮಟ ಅಂತ ಹೇಳಿ ನೀವು ಏನ್ ಮಾಡ್ಬೇಕು, ಇದೇ ರೀತಿಯಾಗಿ ಕೈಯಾಡ್ಸ್ಕೊಂತಾನೆ ಇರ್ಬೇಕ್ರಿ. ಕೈಯಾಡ್ಸಕೊಂತ ಇದ್ದಿರ್ಬೇಕು, ಬಟ್ ಬಿಡಬಾರ್ದು. ಇವಾಗ ನೋಡ್ರಿ ಚಟ ಚಟ ಅಂತ ಅಳ್ಳಾಕತ್ತಾವ ನೋಡ್ರಿ. ಹಿಂಗಿದ್ದಾಗ ಪಟ ಪಟ ನೀವು ಒಂದು ಅರ್ಬಿನ ಹಾಕೊಂಡ್ಬಿಡ್ಬೇಕು. ಅವ್ ಚಟ ಚಟ ಅಂತ ಅಳ್ಳೋಕಪ್ಪ ನೀವು ಪಟ ಪಟ ಅರ್ಬಿ ಅಂತ ಹಾಕೊಂಡ್ಬಿಡ್ರಿ. ಅವಾಗ ನೆಟ್ಟಗ ಇವು ಏನ್ ಅಳ್ಳು ಹುರ್ದದ್ದು ಅದ್ರೊಳಗೆ ಇರ್ತದ. ಪ್ಲಸ್ ನೀವು ಈ ರೀತಿಯ ಸ್ವಲ್ಪ ಅತ್ತಾಗಿತ್ತಾಗ ಸ್ವಲ್ಪ ಕೈಯಾಡ್ಸ್ಕೊಂತ ಇದ್ರೆ ಸಾಕ್ರಿ, ಚಂದಂಗ ಅಳ್ಳು ಬಿಡ್ತಾವ ಅವ. ಈ ರೀತಿಯಾಗಿ ಮಾಡೋದ್ರಿಂದ ಇವು ಅಳ್ಳಿದ್ದು ಏನಿರ್ತಾವಲ್ರಿ ಮನಿ ತುಂಬಾ ಹರಡೋದಿಲ್ಲ. ಇಲ್ಲ ನೀವ್ ಏನು ಮುಚ್ಲಿಲ್ಲಪ್ಪ ಅಂತಂದ್ರೆ ಬಿಡುತ್ತ ಅಡ್ಗಿ ಮನಿ ತುಂಬಾ ಆಗ್ಬಿಡ್ತಾವ್ರಿ ಅವು. ಅದಕ್ಕ ಸೊ ಹಿಂಗ್ ಮೇಲ್ಗಡೆ ಒಂದ್ ಬಟ್ಟೆ ಮುಚ್ಚಿ ಹಿಂಗ್ ನೀವ್ ಕೈಯಾಡ್ಸ್ಕೊಂತ ಇದ್ರಂದ್ರ ಒಳಗಡೆ ಎಲ್ಲಾ ಚಂದಂಗ ಅವು ಅಳ್ತಾವ್ರಿ ಅವು. ಸೊ ತೋರ್ಸ್ತೇನ್ರಿ ಲಾಸ್ಟಿಗೆ ನಿಮ್ಗೆ ಹೆಂಗ್ ಅಳಿದವ ಅಂತ ಹೇಳಿ. ಯಾಕಂದ್ರ ಅಷ್ಟು ಮಸ್ತ್ ಆಕ್ಕವ್ರಿ ಮತ್ತು ಬಿರ್ಸು ಇರ್ತಾವ್ರಿ. ಇವೇನ್ ಹಂಗ ಅಂದ್ರೆ ಬಾಳ ಮೆತ್ತಗೂ ಆಗೋದಿಲ್ಲ. ಬಟ್ ನೀವು ಪಾಪ್ಕಾರ್ನ್ ಗತಿ ಏನಂದ್ರೆ ಗೊಂಜಾಳದ ಗೊಂಜಾಳ ಕಾಳ ದೊಡ್ಡ ಇರ್ತಾವ ಅಂದ್ಮೇಲೆ ಅವು ಅವಕರ್ ಪಾಪ್ಕಾರ್ನ್ ಹೆಂಗ ದೊಡ್ಡ ಅಕ್ಕಾವ. ಬಟ್ ಇದು ಜೋಳ ಸಣ್ಣ ಇರ್ತಾವಲ್ರಿ, ಹಿಂಗಾಗಿ ಇವಕ್ಕರ್ದು ಸೈಜ್ ಸಣ್ಣ ಅಕ್ಕಾವ ಅಷ್ಟ. ನೋಡ್ರದ ಆರಿಸ್ತೀನಂದ್ರು ಚಟಪಟ ಹೆಂಗ್ ಸಿಡಿಯಾಕತ್ತಾವ್ರಿ ಇವು. ಅದಕ್ಕೊಂದ್ ಬಟ್ಟೆ ಮುಚ್ಚಿ ಒಂದ್ 2 ನಿಮಿಷ ಬಿಟ್ಟೆ.
ಇವಾಗ ನೋಡ್ರದ ನಮ್ಮ ಅಳ್ ಹೆಂಗ್ ರೆಡಿ ಆಗ್ಯಾವ ಅಂತ ಹೇಳಿ ನನ್ನ ಚಾನಲ್ನ ಇನ್ನೇರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಸೆಕ್ಷನ್ದಾಗ ನೈಸ್ ಅಂತ ಹೇಳಿ ಹಾಕಿ ಲೈಕ್ ಬಟನ್ ಅದ ಪ್ಲೀಸ್ ಲೈಕ್ ಬಟನ್ ಒತ್ತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ